ಲೆವೆಟ್ಗೆ ನಾವು ಮನೆ ಹೆಂಗ್ ಕಾಂಪೌಂಡ್ ಹಾಕೊಂತೀರೋ ಲೆವೆಟ್ಗೂ ಕೂಡ ಅದೇ ತರ ಕಾಂಪೌಂಡ್ ಕೊಟ್ಟಿದ್ದೀವಿ. ಪ್ಯೂರ್ಲಿ ಜನರಲ್ ಡಾಕ್ಯುಮೆಂಟ್ ಇದು. ಹೌದಾ? ಅದು ಒಂದೇ ಕ್ಯಾಟಗರಿಯಿಂದ ಉಳಿಸ್ಕೊಂಡಿರೋ ಪ್ರಾಪರ್ಟಿ ಇದು. ಸೊ ಕಂಪ್ಲೀಟ್ ನೋಡ್ತಿರ್ಬೋದು, ಫೋಟೋ ಸಮೇತ ಕೂಡ ಮಾಡಿದ್ರೆ ಮತ್ತು ಈ BMRD PDA ಲೆವೆಟ್ಗಳೆಲ್ಲ ಮಾಡಿರ್ತಾರೆ. ಸೊ ಅದೇ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿರುವಂಥದ್ದು DC ಕನ್ವರ್ಷನ್ ಲ್ಯಾಂಡ್ ಇದು. ನಮಸ್ಕಾರ ಎಲ್ರಿಗೂ, ಮತ್ತೊಂದು ಪ್ರಾಪರ್ಟಿ ಇನ್ಫಾರ್ಮೇಷನ್ನ ತಂದಿರೋವಂಥದ್ದು. ಸೊ ಸುಮಾರು ನಮ್ಮ ಚಾನಲಲ್ಲಿ ಲೇಔಟ್ನ ನಾವು ಮಾಡ್ತಾನೆ ಇರ್ತೀವಿ. ಸೊ ಈ ಒಂದು ಲೇಔಟ್ನ ನೋಡ್ತಿರ್ಬೋದು, ಇದು ಪಕ್ಕಾ DC ಕನ್ವರ್ಷನ್ ಆಗಿದೆ. ಲೇಔಟು ನೋಡ್ತಿರ್ಬೋದು, ಸುತ್ತ ಫುಲ್ ಕಾಂಪೌಂಡ್ ಇದೆ, ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ಬೋದು. ಸೊ ಲೇಔಟ್ ಮತ್ತು ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಪ್ರತಿಯೊಂದು ನೀವು ನೋಡ್ತಿರ್ಬೋದು, ಪ್ಲಾಂಟೇಶನ್ ಹಾಕಿದ್ದಾರೆ. ಓಕೆ, ಮತ್ತು ಮೇನ್ ರೋಡ್ ಕೂಡ ನೋಡ್ತಿರ್ಬೋದು, ಕಾಂಕ್ರೀಟ್ ರೋಡು. ಈ ನಾರ್ಮಲ್ಲು ನಾವು ತಾರ್ ರೋಡೆಲ್ಲ ಹಾಕ್ತಾರೆ ಲೇಔಟಲ್ಲಿ. ಸೊ ಕಂಪ್ಲೀಟು ನಿಮಗೆ ಬರ್ತಾ ಇರುವಂಥದ್ದು ಸಿಮೆಂಟ್ ರೋಡೇ. ಮತ್ತು ಈ BMRD BDA ಲೆವೆಟ್ಗಳೆಲ್ಲ ಮಾಡಿರ್ತಾರೆ. ಸೊ ಅದೇ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿರುವಂಥದ್ದು DC ಕನ್ವರ್ಷನ್ ಲ್ಯಾಂಡ್ ಇದು. ಕಂಪ್ಲೀಟ್ ಡೀಟೇಲ್ಸ್ನ ತೊಗೊಳ್ಳೋಣ. ಸೊ ಕನೆಕ್ಟಿವಿಟಿ ಬಗ್ಗೆ ನಾವು ಮಾತಾಡೋದಾದರೆ, ಸ್ಕೂಲ್ ಆಗಿರಲಿ, ಕಾಲೇಜ್ ಆಗಿರಲಿ, ಸೊ ಹಾಸ್ಪಿಟಲ್ಗಳಾಗಿರಲಿ, ಸೊ ಮೆಟ್ರೋ ಸ್ಟೇಷನ್ ಎಷ್ಟು ದೂರ ಆಗಿದೆ, ಸೊ ಮೈಸೂರು ಮೇನ್ ರೋಡೆಲ್ಲ ಇದೆ ಇಲ್ಲಿ. ಸೊ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಮಾಡಿಲ್ಲ ಅಂತ ಹೇಳಿದ್ರೆ. ಅಣತಿ ಗ್ರೂಪ್ಸ್ ಕಡೆಯಿಂದ ರಾಜೇಶ್ ಅವರು ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ. ರಾಜೇಶ್ ಅವರ ಆರಾಮ? ಹಾಂ ಸರ್, ಆರಾಮ್. ನೀವು ಸರ್? ನಾವು ಸೂಪರ್. ಫಸ್ಟು ನಮಗೆ ಅಣತಿ ಗ್ರೂಪ್ಸು ಈ ಒಂದು ಆಫೀಸ್ ಎಲ್ಲಿ ಬರುತ್ತೆ ಫಸ್ಟ್ ಅದನ್ನ ಹೇಳಿ ಸರ್. ನಮ್ದು ಕೆಂಗೇರಿ ಉಪನಗರ ಹತ್ರ ಆಫೀಸ್ ಬರುತ್ತೆ. ಸರಿ. ಆಫೀಸ್ ನೇಮ್ ಬಂದು ಇದು ಅನತಿ ಗ್ರೂಪ್ ಅಂತ. ಸೊ ಇದು ಫಸ್ಟ್ ಪ್ರಾಜೆಕ್ಟ್ ನಾನು ಅಣತಿ ಗ್ರೂಪ್ಸ್ ಅಲ್ಲಿ ಮಾಡ್ತಿರೋವಂಥದ್ದು. ಡೆವಲಪ್ಮೆಂಟ್ ಎಲ್ಲ ಇವ್ರದ್ದು ತುಂಬಾ ಚೆನ್ನಾಗಿದೆ. ಸೊ ಖುದ್ದಾಗಿ ನೀವೇನೋ ಒಂದ್ಸಲಿ ಬಂದು ವಿಸಿಟ್ ಮಾಡ್ತಾರೋ ವಿಸಿಟ್ ಮಾಡಿ. ಸೊ ಎಷ್ಟು ಪ್ರಾಜೆಕ್ಟ್ನ ಮುಗಿಸಿದ್ದೀರಾ ಸರ್? ಆಲ್ಮೋಸ್ಟ್ ಒಂದು 10 ಇಂದ 11 ಸರ್. ಇದು ಎಷ್ಟನೇ ಪ್ರಾಜೆಕ್ಟ್ ಇದು ಸರ್? ಇದು 11ನೇ ಪ್ರಾಜೆಕ್ಟ್ ಸರ್. 11ನೇ ಪ್ರಾಜೆಕ್ಟ್. ಇದು ಯಾವಾಗ ಆಗಿದ್ದು, ಶುರು ಆಗಿದ್ದು ಸರ್? ಇದು ಶುರು ಆಗಿದ್ದು 4 ಇಂದ 5 ತಿಂಗಳಾಗಿದೆ ಸರ್. 4 ಮಂತ್ ಆಗಿದೆ. ಸೊ ಇವಾಗ ಫಸ್ಟ್ ನಾವು ಈ ಒಂದು ಲೇಔಟ್ಗೆ ಬರಬೇಕಂದ್ರೆ ಕನೆಕ್ಟಿವಿಟಿ ನೋಡ್ತಾರೆ ಜನಗಳು, ಯಾವ ಕಡೆಯಿಂದ ಇದೆ ಕನೆಕ್ಟಿವಿಟಿ ಅಂದ್ರೆ? ಸರ್ ನಮ್ದು ಮೈಸೂರು ರೋಡ್ ಕನೆಕ್ಟಿವಿಟಿ ಬರುತ್ತೆ. ಕುಂಬ್ಳಗೂಡು ಮೈಸೂರು ರೋಡ್ ಇದೆ, ಅದೊಂದು ಕನೆಕ್ಟಿವಿಟಿ ಬರುತ್ತೆ. ಸರಿ. ಅಂದ್ರೆ ನಿಮಗೆ ಕನಕಪುರ ರೋಡ್ ಕೂಡ ಕನೆಕ್ಟಿವಿಟಿ ಬರುತ್ತೆ ಸರ್. ಕನಕಪುರ ಇದು ಕನಕಪುರ ರೋಡ್, ಮೈಸೂರು ರೋಡ್, ಇದು ಸೆಂಟ್ರಲ್ ಇರೋ ಪ್ರಾಜೆಕ್ಟ್ ಒಂದೇ. ಸರಿ. ಅಂಡ್ ನಿಮಗೆ ಪೆಲಿಪ್ಪರ್ ರಿಂಗ್ ರೋಡ್ ಅಂತಾನು ಕೇಳಿದ್ದೀರಾ. 360 ಅಡಿ ರೋಡ್ ಕೂಡ ಅದು ಹೋಯ್ತಿದೆ. ಅಲ್ಲಿ ನಮ್ಮ ಪ್ರಾಜೆಕ್ಟ್ ಇಂದ ಒಂದು 200 ಮೀಟರ್ಸ್ ಅಲ್ಲಿ ಹೋಗುತ್ತೆ ಸರ್ ಪ್ರಾಜೆಕ್ಟ್ ಬಂದು. ಹೌದಾ? ಚಲಗಟ್ಟೆ ಮೆಟ್ರೋ ಸ್ಟೇಷನ್ ಎಲ್ಲ ಬಂದು ನಿಮಗೆ ಒಂದು 4.5 ಕಿಲೋಮೀಟರ್ ಆಗುತ್ತೆ. ಸೊ ಮೆಟ್ರೋ ಸ್ಟೇಷನ್ ಹತ್ರ ಇದೆ ವೀಕ್ಷಕರೇ. ಸೊ ಹಾಫ್ ಅನ್ ಅವರಲ್ಲಿ ಹೋಗ್ಬೋದಾ ಮೆಟ್ರೋ ಸ್ಟೇಷನ್ಗೆ? ಹಾಫ್ ಅನ್ ಅವರ್ ಅಲ್ಲ ಸರ್, 10 ಮಿನಿಟ್ಸ್ ಅಲ್ಲಿ 10 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು. ಸೊ ಖಂಡಿತ ನೋಡಿ, ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ. ಮತ್ತೆ ಇನ್ನೊಂದು, ಇವಾಗ ಮನೆ ಕಟ್ಕೊಂಡೇ ಎಲ್ಲ ಬರ್ತಾರೆ, ಮಕ್ಕಳಿಗೋಸ್ಕರ ಸ್ಕೂಲು, ಕಾಲೇಜು, ಈ ಹಾಸ್ಪಿಟಲ್ಗಳೆಲ್ಲ ನೋಡ್ತಾರೆ. ನಿಯರೆಸ್ಟ್ ಏನೇನು ನೋಡ್ಬೋದು ನಾವು ಸರ್? ಇಲ್ಲಿ ಸುತ್ತಮುತ್ತ ಹಾಸ್ಪಿಟಲ್ ಎಲ್ಲ ಕೇಳ್ತೀನಿ ಅಂದ್ರೆ ಆದರೇಶ್ವರಿ ಹಾಸ್ಪಿಟಲ್ ಕೇಳಿರ್ಬೋದು, ಆಮೇಲೆ ಧರ್ಮಸ್ಥಳ ಆಸ್ಪತ್ರೆ ಕೇಳಿರ್ಬೋದು. ಸುತ್ತಮುತ್ತ ನಿಮಗೆ ಕಾಲೇಜ್ ಆಗಲಿ, ಸ್ಕೂಲ್ ಆಗಲಿ ಏನೇ ಬರುತ್ತೆ ಅಂದ್ರೆ BGS ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬರುತ್ತೆ, VKT ಕಾಲೇಜ್ ಬರುತ್ತೆ. ಓಕೆ. ಮತ್ತೆ ನಾನು ಇನ್ನೊಂದು ನೋಡಿದೆ, ಕುಂಬ್ಳಗೂಡಿಂದ ಹೊರಗಡೆ ಬರ್ತಿದ್ರೆ ಗೋಪಾಲ ಸ್ಕೂಲ್ ಒಂದಿದೆ. ಸೊ ಅದು ತುಂಬಾ ಚೆನ್ನಾಗಿ. ಅದು ಪ್ರೈವೇಟ್ ಗೌರ್ಮೆಂಟ್? ಅದು ಪ್ರೈವೇಟ್ ಸರ್, ಪ್ರೈವೇಟ್ ಸ್ಕೂಲ್ ಅದು. ಹೌದು ಸರ್. ಟೋಟಲ್ ಸೈಟ್ ಎಷ್ಟಿದೆ ಸರ್? ನಮ್ಮ ಟೋಟಲ್ ಸೈಟ್ ಬಂದು 80 ಸೈಟ್ ಇದೆ ಸರ್. 80 ಸೈಟ್ ಇದೆ. 80 ಸೈಟ್ ಇದೆ. ಎಷ್ಟು ಎಕರೆ ಇದೆ ಇದು ಸರ್? 3 ಎಕರೆ 18 ಕ್ವಿಂಟಲ್ ಇದೆ ಸರ್. 3 ಎಕರೆ ಮಾಡಿದ್ದೀನಿ ಸರ್. 3 ಎಕರೆ 18 ಕ್ವಿಂಟಲ್ ಮಾಡಿರುವಂತದ್ದು. ಏನೇನು ಡೈಮೆನ್ಷನ್ ಬರುತ್ತೆ ಇದರಲ್ಲಿ ಸರ್? 20-40, 30-50, 30-40 ಕೂಡ ಬರುತ್ತೆ. ಅಂಡ್ ODD ಸೈಟ್ ಕೂಡ ಅವೈಲೇಬಲ್ ಇದೆ ಸರ್. ಹಾಫ್ ಸೈಟ್ 20-30 ಬೇಕು ಅದನ್ನವರು. 20-30 ಇಂದ ನಿಮಗೆ 20-40 ಇದೆ ಸರ್. 20-40 ಇಲ್ಲ, 20-40, 30-40, ಹೌದು, 30-50. 30-50. ಓಕೆ. ODD ಸೈಟ್ಸ್ ಆಡ್ ಮೆಜರ್ಮೆಂಟ್ ಸೈಟ್ಗಳೂ ಇದೆ. ಓಕೆ. ಮತ್ತು ಇನ್ನೊಂದು ವೀಕ್ಷಕರೇ, ಸೊ ಒಂದ್ಸಲಿ ನೀವು ಅಬ್ಸರ್ವ್ ಮಾಡ್ಬಿಟ್ಟಿರ್ಬೋದು ಲೇಔಟ್ ಯಾವ ಥರ ಇದೆ ಅಂತ. ಕಂಪ್ಲೀಟ್ ಕಾಂಪೌಂಡ್ ಹಾಕ್ಸಿರುವಂಥದ್ದು ಲೇಔಟ್ಗೆ. ಸುತ್ತಲೂ ನಿಮಗೆ ಕಾಂಪೌಂಡ್ ಬರುತ್ತೆ. ಯಾರೋ ಹೊರಗಡೆಯಿಂದ ಯಾರೋ ವ್ಯಕ್ತಿ ಒಳಗಡೆ ಬರೋಕ್ಕಾಗಲ್ಲ. ಹೌದು. ಮತ್ತು ಎಂಟ್ರೆನ್ಸಲ್ಲಿ ನಿಮಗೆ ಒಂದು ಆರ್ಚ್ ಬರ್ತಾ ಇದೆ. ಸೊ ಅದು ಡೆವಲಪ್ಮೆಂಟಲ್ಲಿ ಇದೆ. ಅದು ಇನ್ನೊಂದು ಸ್ವಲ್ಪ ದಿನದಲ್ಲೇ ರೆಡಿ ಆಗ್ಬೋದು. ಆಲ್ರೆಡಿ ವರ್ಕಿಂಗ್ ಅಲ್ಲಿ ಇದೆ ಸರ್. ವರ್ಕಿಂಗ್ ಇದೆ. ಮತ್ತೆ ಅದ್ರಲ್ಲಿ ಫೋಟೋ ಕಾಣಿಸ್ತಿಲ್ಲ. ಸೊ ಈ ಥರ ಇದೇ ಥರ ಸೇಮ್ ಟು ಸೇಮ್ ಮಾರ್ಕೆಟ್ ಬರ್ತಾ ಇರೋವಂಥದ್ದು. ಎಂಟ್ರೆನ್ಸ್ ಈ ಒಂದು ಲೇಔಟ್ಗೆ ಹೊರಗಡೆ ಬಂತಿರೋ ಅದೇ ಮೇನ್ ಎಂಟ್ರೆನ್ಸ್ ಅದು ಸರ್. ಮೇನ್ ಎಂಟ್ರೆನ್ಸ್ ಕೂಡ ಇದೆ ನಿಮಗೆ, ಅಂದ್ರೆ ಎಕ್ಸಿಟ್ ಲೈನ್ ಕೂಡ ಇದೆ ಸರ್. ಈ ಒಂದು ಲೇಔಟ್ ನೋಡ್ತಾ ಇದೆ, ಅಮ್ಯುನಿಟೀಸ್ ಏನೇನಿದೆ, ಏನೇನು ಬರ್ತಾ ಇದೆ, ರೋಡಲ್ಲಿ ಎಷ್ಟು ಅಡಿ ಬರ್ತಾ ಇದೆ, ಎಷ್ಟು ಫೀಟು, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಮಾಹಿತಿನ. ಖಂಡಿತ ಸರ್. ನೋಡಿ ಸರ್, ನಮ್ಮ ಲೆವೆಟ್ಗೆ ನಾವು ಮನೆ ಹೆಂಗ್ ಕಾಂಪೌಂಡ್ ಹಾಕೊಂತೀರೋ ಲೆವೆಟ್ಗೂ ಕೂಡ ಅದೇ ತರ ಕಾಂಪೌಂಡ್ ಕೊಟ್ಟಿದ್ದೀವಿ. ಓಕೆ. ಅಂಡ್ ಕಾಂಪೌಂಡ್ ಕೊಟ್ಟಿದ್ದೀವಿ ಒಂದು ಫುಲ್ ಗೇಟೆಡ್ ಕಮ್ಯುನಿಟಿ ಮಾಡಿದೀವಿ. ಎಂಟ್ರೆನ್ಸ್ ಆರ್ಚ್ ಮಾಡ್ತಾ ಇದೀವಿ. ಟ್ಯಾಂಕು ಕೂಡ ರನ್ನಿಂಗ್ ಅಲ್ಲಿ ಇದೆ. ಅದು ರೋಡ್ ಬಂದು 30 ಫೀಟ್ ರೋಡ್ ಸರ್. ಮೇನ್ ರೋಡ್, ಸಬ್ ರೋಡ್ ಎಲ್ಲ 30 ಫೀಟ್ 30 ಫೀಟ್. ಸೊ ಡ್ರೈನೇಜ್ ಎಲ್ಲ ನೋಡ್ತಾ ಇದ್ದೀನಿ, ಅಂಡರ್ ಗ್ರೌಂಡ್ ಡ್ರೈನೇಜ್ ಕೊಟ್ಟಿದ್ದಾರೆ. ತುಂಬಾ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಏನ್ ಗೊತ್ತಾ ಸರ್, ವೀಕ್ಷಕರಿಗೆ ತಗೊಂತಾರೋ ಅವ್ರು ಬಿಡ್ತಾರೋ ಅದು ಸೆಕೆಂಡ್ರಿ. ಅವ್ರು ನೋಡಿದಾಗ ಬಂದು ಒಂದೇನೋ ಮಾಡಿದಾರಪ್ಪ, ಅವ್ರಿಗೊಂದು ಇಷ್ಟ ಆಗ್ಬೇಕು. ಏನ್ ಸರ್, ಸ್ಯಾನಿಟರಿ ಆಗ್ಲಿ, ಡ್ರೈನೇಜ್ ಆಗ್ಲಿ, ಇಂಡಿವಿಜುವಲ್ ಆಗಿ ಪೈಪ್ ಇದು
ವಾಟರ್ ಪೈಪ್ ಆಗಲಿ ಅಂಡ್ ಗಿಡಗಳು ಕೊಟ್ಟಿದೀವಿ ಸರ್. ಪ್ಲಾಂಟೇಶನ್ ನೋಡ್ತಿರ್ಬೋದು, ಪ್ರತಿಯೊಂದು ಸೈಡ್ಗೂ ನಿಮ್ಗೆ ಪ್ಲಾಂಟೇಶನ್ ವರ್ಕ್ ಕೊಟ್ಟಿದ್ದಾರೆ. ಹೌದು. ಸೊ ಗಿಡದ ವ್ಯವಸ್ಥೆನ ಕಲರ್ಫುಲ್ ಆಗಿ ಕಾಣ್ಲಿ ಅಂದ್ಬಿಟ್ಟು ಲೇಔಟ್ ನೋಡಿ ನಿಮ್ಗೆ ಯಾವ ತರ ಗ್ರೀನರಿನ ಕಾಣಿಸ್ತಾ ಇದೆ, ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ತುಂಬಾನೇ ಚೆನ್ನಾಗಿದೆ ಸರ್, ಇದು ಸೂಪರ್ ಆಗಿದೆ. ಮತ್ತೆ ಇದು ಕಾಂಕ್ರೀಟ್ ರೋಡ್ ಹಾಕ್ಸಿದಾರ. ಹೌದು ಸರ್. ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮ್ಮ ಕಾಂಕ್ರೀಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಹೆಮ್ಮೆ ಸರ್. ಯಾಕಂದ್ರೆ ನಾವು ಮನೆ ಹೆಂಗ್ ಮೋಲ್ಡ್ ಹಾಕ್ತಿವೋ ಅದ್ರ ತರ ಕಂಬಿ ಕಟ್ಟಿಸಿ ಕಾಂಕ್ರೀಟ್ ಹಾಕಿದ್ವಿ ಸರ್. ಸೈಟ್ ಅನ್ಸ ಇದು ನಿಮ್ಗೆ ಒಂದೊಂದು ಅಡಿಗೂ ಕೂಡ ಗ್ಯಾಪ್ ಇಟ್ಟು ಇದು ರೋಡ್ ಮಾಡಿದ್ವಿ. ರೋಡ್ ಮಾಡಿರೋ 30 ಫೀಟ್ ರೋಡ್ ಸರ್. ಓಕೆ, ಕಂಪ್ಲೀಟ್ ಇದು 30 ಫೀಟ್ ರೋಡ್ ಇದೆ ವೀಕ್ಷಕರ. ಸೊ 2 ರೋಡ್ ಬರುತ್ತಲ್ವಾ, ಒಂದು ಆ ಕಡೆ ಒಂದು ಸಪೋರ್ಟ್, ಈ ಕಡೆ ಒಂದಿದೆ. ಮತ್ತೆ ಆಗ್ಲೇ ಹೇಳ್ದಂಗೆ ಎಂಟ್ರೆನ್ಸ್ ಇದೆ ಮತ್ತೆ ಎಕ್ಸಿಟ್ ಇದೆ. ಎಂಟ್ರೆನ್ಸ್ ಇದೆ ಅಂಡ್ ಎಕ್ಸಿಟ್ ಲೈನ್ ಕೂಡ ಇದೆ. ಎಕ್ಸಿಟ್ ಲೈನ್ ಕೂಡ ಕೊಟ್ಟಿದ್ದಾರೆ. ಹೌದು ಸರ್. ಹೌದು. ಓಕೆ, ಮತ್ತೆ ಇದು ಕರೆಂಟ್ ವ್ಯವಸ್ಥೆ ಎಲ್ಲ ಯಾವ ತರ? ಹೌದು ಸರ್. ನಮ್ಮ ಕರೆಂಟ್ ಬಗ್ಗೆ ವ್ಯವಸ್ಥೆ ನಿಮ್ಗೆ ಎಲೆಕ್ಟ್ರಿಕ್ ಬಗ್ಗೆ ಬಂತಂದ್ರೆ ಎಲ್ಲ ವಿತ್ ಶೀಟ್ ಲೈಟ್ ಸರ್. ವಿತ್ ಶೀಟ್ ಲೈಟ್ ಅಂಡ್ ಸೈಟ್ ಅಂಡ್ ಸೈಟ್ಗೆ ಇಂಡಿವಿಜುವಲ್ ಆಗೋ ಎಲೆಕ್ಟ್ರಿಕ್ ಕೊಟ್ಟಿದ್ದೀವಿ ಸರ್. ಓಕೆ, ಆ ತರ ಮಾಡಿದ್ವಿ. ಈಗ ಮನೆ ಕಟ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ ನೀರಿನ ವ್ಯವಸ್ಥೆ ನೋಡ್ತಾರೆ ಸರ್? ಖಂಡಿತ ಇದೆ ಸರ್. ನಮ್ದು ಲೆವೆಟ್ಗೆ ಇಡೀ ನಮ್ಮ ಲೆವೆಟ್ಗೆ ಒಂದು ಬೋರ್ವೆಲ್ ಕೊಟ್ಟಿದ್ದೀವಿ. ಬೋರ್ವೆಲ್ ಇದೆ. ಬೋರ್ವೆಲ್ ಇದೆ ಅಂಡ್ ಓವರ್ ಟ್ಯಾಂಕ್ ಕೂಡ ಕೆಲಸ ವಾಟರ್ ಇದು ನಿಮಗೆ ಡೆವಲಪ್ಮೆಂಟ್ ನಡೀತಿದೆ. ಮತ್ತೆ ಎಲ್ಲಾನು ಅಷ್ಟೇ ನಿಮ್ದು ಕರೆಂಟ್ ವ್ಯವಸ್ಥೆ ಆಗಿರ್ಲಿ, ಸೊ ಎಲ್ಲ ಆಲ್ರೆಡಿ ವರ್ಕ್ ಎಲ್ಲ ಆಗೋಗಿದೆ. ಹೌದು. ಇವಾಗ ಪೆಂಡಿಂಗ್ ವರ್ಕ್ ಅನ್ನೋದು ಏನಾದ್ರು ಇದೆಯಾ ಸರ್? ಪೆಂಡಿಂಗ್ ವರ್ಕ್ ಅಂತ ಬಂದು ನಿಮ್ಗೆ ಗೊತ್ತು ಏನಂದ್ರೆ ಓವರ್ ಟ್ಯಾಂಕ್ ನಡೀತಿದೆ ಅಂಡ್ ಎಂಟ್ರೆನ್ಸ್ ಆರ್ಚ್ ಕೂಡ ವರ್ಕಿಂಗ್ ಅಲ್ಲಿ. ಅದೆರಡೇ ಅಲ್ವಾ? ಅದನ್ನೇನು ಒಂದು ಮಂತ್ ಅಲ್ಲಿ ಒಂದು ವೀಕ್ ಅಲ್ಲಿ ಅದು ಕಂಪ್ಲೀಟೆಡ್ ಆಗುತ್ತೆ ಸರ್. ಓಕೆ, ಇಮಿಡಿಯೇಟ್ ಆಗಿ ಮನೆ ಕಟ್ಕೊಂಡ್ ಬಂದವರಿಗೆ ತುಂಬಾ ಚೆನ್ನಾಗಿರೋ ಜಾಗ ಸರ್ ಇದು ಅಲ್ವಾ. ಅಂಡ್ ಆಟೋ ಓಡಿಸೋರ್ ಆಗಿರ್ಬೋದು, ಇಲ್ಲ ತರಕಾರಿ ಮಾಡೋರ್ ಆಗಿರ್ಬೋದು, ಕ್ಯಾಬ್ ಓಡಿಸೋರ್ ಆಗಿರ್ಬೋದು, ಇಲ್ಲ ಫ್ಯಾಕ್ಟ್ರಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬೋದು, ಅವರು ಕೂಡ ತಗೊಂಬೋದು ಸೈಟು ಸರ್. ಏನು ಅವರು ಕೂಡ ಅಂದ್ರೆ ಒಂದು 20-14 ಆಗ್ಬೋದು, 30-15 ಆಗ್ಬೋದು. ಸೊ ಇವಾಗ ತಗೊಳ್ಳೋರು ಲೋನ್ಗೆ ಹೋಗ್ತಾರೆ ಅಂದ್ಕೊಳ್ಳಿ. ಖಂಡಿತ ಸರ್. ಸೊ ಲೋನ್ ಅವೈಲೇಬಲ್ ಇದೆಯಾ? ಖಂಡಿತ 80% ಲೋನ್ ಮಾಡಿಸ್ಕೊಡ್ತೀವಿ. 80% ಲೋನ್ ಆಗುತ್ತಾ? ಸೊ ವೀಕ್ಷಕರೇ ನೋಡಿ, 80% ಲೋನ್ ಅಂತ ಅದು ನಿಮ್ದು ಸಿವಿಲ್ ಮೇಲೆ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಸಿವಿಲ್ ಯಾವ ಥರ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೋನ್ ನಿಮ್ಗೆ ಅಟ್ಲೀಸ್ಟ್ ಸಿಗ್ತಿಲ್ಲ ಅಂದ್ರೂ ಲೇಔಟ್ ಕಡೆಯಿಂದಾನೆ, ಇವರೇ ಬೇಕಾದ್ರೆ ಅಣತಿ ಗ್ರೂಪ್ಸ್ ಕಡೆಯಿಂದಾನೆ ನಿಮ್ಗೆ ಬೇಕಾದ್ರೆ ಲೋನ್ ಅವೈಲೇಬಲ್ ಇರುವಂಥದ್ದು. ಓಕೆ, ಮತ್ತೆ ಇದು ಜಾಗ ಏನು ನೋಡ್ತಾ ಇದೀವಿ, ಇದು ಸೊ ಜನರಲ್ ಕ್ಯಾಟಗರಿ ಬರುತ್ತಾ ಇದು? ಪ್ಯೂರ್ಲಿ ಜನರಲ್ ಡಾಕ್ಯುಮೆಂಟ್ ಇದು. ಹೌದಾ? ಅದು ಒಂದೇ ಕ್ಯಾಟಗರಿಯಿಂದ ಉಳಿಸ್ಕೊಂಡ್ಬಂದಿರೋ ಪ್ರಾಪರ್ಟಿ ಇದು. ಓಕೆ, ಇದು ಡಿಸಿ ಕನ್ವರ್ಷನ್ ಈ ಕತ್ತಾಗಿರೋ ಪ್ರಾಪರ್ಟಿ ಸರ್. ಸರಿ, ಮನೆ ಕಟ್ಟವು ಕೂಡ ರೆಡಿ ಇದೆ ಸರ್. ರೆಡಿ ಇದೆ ಅಲ್ವಾ? ಸೊ ಇವಾಗ ಯಾರು ವಿಸಿಟಿಂಗ್ ಬರ್ತಾರೆ ಅಂತ ಅನ್ಕೊಳ್ಳಿ, ನಿಮ್ ಕಡೆಯಿಂದ ಯಾರು ಒಬ್ರು ಇರ್ತಾರೆ ಇಲ್ಲಿ? ಖಂಡಿತ ಸರ್. ನಮ್ಮ ಲೆವೆಟ್ಗೆ ಯಾರಾದ್ರೂ ಇದ್ದೇ ಇರ್ತಾರೆ. ಖಂಡಿತವಾಗ್ಲೂ ಯಾರೋ ಒಂದು ವಿಸಿಟಿಂಗ್ ಬರ್ತಾರೆ ಅಂದ್ರೆ ಅವ್ರಿಗೆ ಬಂದು ನೋಡ್ಕೊಂಡು ಹೋಗೋದಕ್ಕೂ ಒಂದ್ ಜೊತೆ ಒಂದು ಮೀಟ್ ಮಾಡ್ಕೊಂಡು ಹೋಗೋದಕ್ಕೂ ಒಂದು ಡಿಫ್ರೆನ್ಸ್ ಇದೆ ಸರ್. ಸೊ ಬಂದಿದ ತಕ್ಷಣ ತಗೋಬೇಕು ಅನ್ನೋದೇ ಏನೂ ಇಲ್ಲ ವೀಕ್ಷಕರೇ. ಬೇಕಾದ್ರೆ ಬನ್ನಿ. ಓಕೆ, ನಿಮ್ಮ ಕಡೆಯಿಂದ ಯಾರು ಫ್ರೆಂಡ್ ಸರ್ಕಲ್ ಇತ್ತು ಅಂದರೆ ನಿಮ್ಮ ಫ್ಯಾಮಿಲಿದವ್ರು ಏನಾದ್ರು ಬಂದು ನೋಡ್ತೀರ ಅಂದ್ರೂ ಆ ಥರ ಬೇಕಾದ್ರೆ ಬನ್ನಿ, ವಿಸಿಟ್ ಮಾಡ್ಕೊಂಡು ಹೋಗಿ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಬೇಕಾದ್ರೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಸೊ ಇಲ್ಲೇ ಬೇಕಾದ್ರೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಇಲ್ಲೂರ್ದು ಎಕ್ಸಾಕ್ಟ್ ಲೊಕೇಶನ್ನ ನಾನು ಆಫೀಸ್ ಲೊಕೇಶನ್ನ ಕೊಟ್ಟಿರ್ತೀನಿ. ಸೊ ಈಸಾಗಿ ನೀವು ಬಂದುಬಿಟ್ಟು ಅಲ್ಲಿ ಬೇಕಾದ್ರೆ ಬುಕ್ಲೆಟ್ನ ವೆರಿಫೈ ಮಾಡ್ಕೊಂಡು ನೀವು ತೊಗೊಳ್ಬೋದು. ಟೋಕನ್ ಅಡ್ವಾನ್ಸ್ ಏನು ಇಟ್ಟಿದ್ದೀರಾ ನೀವು? ಸರ್ ಟೋಕನ್ ಅಡ್ವಾನ್ಸ್ ಬಂದು ಬೇರೆಯವ್ರ ಥರ ನಾವು 30% 50% ನಮ್ಮಲ್ಲಿ ಇಲ್ಲ ಸರ್. ಹೌದಾ? ವಿತ್ ನಿಮಗೆ 10K ಒಂದು 10,000 ರೂಪಾಯಿ ಕೊಟ್ಟು ಸೈಟ್ ಬ್ಲಾಕ್ ಮಾಡ್ಕೊಳ್ಳಿ. ಸೈಟ್ ಬ್ಲಾಕ್ ಮಾಡ್ಕೊಂಡು ಒಂದು 4 days 5 days ನಾವು ಟೈಮ್ ಕೊಟ್ಟಿರ್ತೀವಿ ಸರ್. ಈಗ ಹೋಗಿ ನೀವು ಒಬ್ರು ಲಾಯರ್ ಇಲ್ಲ ಸರ್, 10 ಜನ ಲಾಯರ್ ಚೆಕ್ ಮಾಡಿಸಿ ನಮ್ಮ ಡಾಕ್ಯುಮೆಂಟ್ ಪ್ಯೂರ್ಲಿ ಚೆಕ್ ಮಾಡಿಸ್ಕೊಂಬನ್ನಿ ಸರ್. ಓಕೆ, ಅಕಸ್ಮಾತ್ ಏನಾದರೂ ಅವ್ರಿಗೆ ಇಷ್ಟ ಆಗಿಲ್ಲ ಮತ್ತೆ ರೀಫಂಡ್ ಮಾಡ್ತಾರೆ. ಖಂಡಿತ. ಸೊ ಅಮೌಂಟ್ ಏನಿದೆ ಕಂಪ್ಲೀಟ್ ರೀಫಂಡ್ ಆಗುತ್ತಾ? ಖಂಡಿತ ಸರ್. ನಿಮಗೆ ಲೀಗಲ್ ಬಂದಿಲ್ವಾ ಸರ್? ನಮಗೆ ಲೀಗಲ್ ಬಂದಿಲ್ಲ, ನಾವ್ ಏನ್ ಪೇ ಮಾಡಿದ್ವಿ 10,000 ಅದು ರಿಟರ್ನ್ ಕೊಡಿ. ನಾವ್ ಒಂದು ಕ್ಷಣದಲ್ಲೇ ಯೋಚನೆ ಮಾಡಿದೀರಾ 10K ಹಂಗೆ ವಾಪಸ್ ಮಾಡ್ತೀವಿ. ಸೊ ಬೇರೆ ಕಡೆ ಎಲ್ಲ ವ್ಯವಸ್ಥೆ ಯಾವ ಥರ ಇದೆ ವೀಕ್ಷಕರೇ? ಸೊ ಅಡ್ವಾನ್ಸ್ ತೊಗೊಂಡಿರ್ತಾರೆ, ಬುಕ್ಲೆಟ್ ತೊಗೊಂಡಿರ್ತಾರೆ. ಇನ್ ಕೇಸ್ ಅವ್ರಿಗೆ ಏನಾದ್ರು ಬೇಡ ಅಂದ್ಬಿಟ್ಟು ಕ್ಯಾನ್ಸಲೇಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ. ಸೊ ಅದರಲ್ಲಿ ನಿಮಗೆ 20% 30% ಇಡ್ಕೊಂಡು ಕೊಡೋರು ಇರ್ತಾರೆ. ಸೊ ಅಣತಿ ಗ್ರೂಪ್ಸು ಯಾವ ಥರ ಅಂತ ಹೇಳಿದ್ರೆ ನಿಮಗೆ ಇನ್ಸ್ಟಂಟು ನಿಮ್ಗೆ ಏನಾದ್ರು ಬೇಡ ಅಂತ ಹೇಳಿದ್ರೆ ಇನ್ಸ್ಟಂಟ್ ನಿಮ್ಮ ಆಫೀಸ್ಗೆ ಹೋಗಿ ಬುಕ್ಲೆಟ್ನ ನೀವು ಅವ್ರಿಗೆ ಕೊಡಿ, ನಿಮ್ಮ ಅಮೌಂಟ್ನ ನಿಮಗೆ ರಿಫಂಡ್ ಸಿಕ್ಬಿಡುತ್ತೆ. ಸೊ ಲೇಔಟ್ ಮಾತ್ರ ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಸೊ ಒಂದ್ಸಲಿ ಬಂದು ನೀವು ಒಂದು ಲೇಔಟ್ನ ವಿಸಿಟ್ ಮಾಡಿ ಯಾವ ಥರ ಇದೆ ಅಂತ. ಓಕೆ, ಎಂಪ್ಲಾಯ್ ಇರ್ತಾರೆ ನಿಮ್ಗೆ ಇಲ್ಲಿ, ಇಲ್ಲ ಇವರ ರಾಜೇಶ್ ಅವರು ಇರ್ತಾರೆ, ಇಲ್ಲ ಯಾರೋ ಅಣತಿ ಗ್ರೂಪ್ಸ್ ಕಡೆಯಿಂದ ಯಾರೋ ಒಬ್ಬರು ಇದ್ದೇ ಇರ್ತಾರೆ. ಸೊ ಇದ್ರ ಬಗ್ಗೆ ಇನ್ನು ಡಾಕ್ಯುಮೆಂಟ್ಸ್ ಬೇಕು, ಏನಾದ್ರು ತಿಳ್ಕೊಬೇಕು, ಮಾತಾಡಬೇಕು ಅನ್ನೋರು ಬೇಕಾದ್ರೆ ಬಂದ್ಬಿಟ್ಟು ಮಾತಾಡ್ಕೋಬೋದು. ಎಷ್ಟು ನಂಬರ್ ಆಫ್ ಸೈಟ್ ಸೇಲ್ ಆಗಿದೆ ಇವಾಗ ಸರ್? ನಮ್ಮ ಲೆವೆಟಲ್ಲಿ ಒಂದು 80 ಸೈಟ್ ಇದೆ. 80 ಸೈಟ್ ಇದೆ. ಆಲ್ಮೋಸ್ಟ್ ಒಂದು 60% ಸೋಲ್ಡ್ ಔಟ್ ಆಗಿದೆ. 60% ಸೋಲ್ಡ್ ಔಟ್ ಆಗುತ್ತೆ. 60% ಸೋಲ್ಡ್ ಔಟ್ ಆಗಿದೆ. ಅಂಡ್ ನೆಕ್ಸ್ಟ್ ಮಂತ್ ಅಲ್ಲೂ ಕೂಡ ರಿಜಿಸ್ಟ್ರೇಷನ್ ರೆಡಿ ಇದೆ. ಅಗ್ರಿಮೆಂಟ್ ಮಾಡ್ಕೊಂಡಿರೋರು, ಲೋನ್ ಹೋಗಿರೋರೆಲ್ಲ ಪೆಂಡಿಂಗ್ ಇದೆ ಸರ್. ಅವ್ರ ರಿಜಿಸ್ಟ್ರೇಷನ್ ಕಂಟಿನ್ಯೂ ಆಗುತ್ತೆ. ಓಕೆ, ಮತ್ತೆ ಇದು ಕಾರ್ನರ್ ಸೈಟ್ಗಳು ನೋಡ್ತಾರೆ ಇವಾಗ ಬೇಕು ಅಂತ ಹೇಳೋ ಕಾರ್ನರ್, ಯಾಕಂದ್ರೆ ಡಬಲ್ ಸೈಡ್ ಬರುತ್ತೆ ಅಂತ. ಸೊ ಅದೇನಾದ್ರೂ ಅವೈಲೇಬಲ್ ಇದೆಯಾ? ಖಂಡಿತ ಇದೆ ಸರ್. ಏನ್ ಮೆಜರ್ಮೆಂಟ್ ಬರ್ಬೋದು ಕಾರ್ನರ್ ಸೈಟ್ ಅಲ್ಲ ಸರ್? ಕಾರ್ನರ್ ಸೈಟ್ ಎಲ್ಲ ಬಂದು 30-50 ಬರುತ್ತೆ ನಿಮಗೆ ಸರ್. 30-50. ಓಕೆ ಓಕೆ.
ಅದ್ರದ್ದೇನೋ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತಾ ಕಾರ್ನರ್ ಸೈಟ್ ಅಂತ ಬಂದಾಗ? ಗೌರ್ಮೆಂಟ್ಗೆ ಚಾರ್ಜಸ್ ಒಂದು 10% ಎಕ್ಸ್ಟ್ರಾ ಹೋಗುತ್ತೆ ಸರ್. ಅದು ನಮಗೂ ಏನು ಬರೋದಲ್ಲ, ನಿಮಗೆ ಗೌರ್ಮೆಂಟ್ ಕಡೆಯಿಂದ ಇದು ಮಾಡ್ಕೊಂಡು ಸೊ 10% ಎಕ್ಸ್ಟ್ರಾ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಲೆವೆಟಲ್ಲೂ ನಿಮಗೆ ಕೇಳಿರ್ತೀರಾ. ಸೊ ಕಾರ್ನರ್ ಸೈಟ್ ಅಂತ ಹೇಳಿದಾಗ ನಿಮಗೆ 10% ಅಡಿಷನಲ್ ಅಲ್ವಾ? ಮತ್ತೆ ಇನ್ನೊಂದು ಸುತ್ತ ಕಾಂಪೌಂಡ್ ಇದೆ ವೀಕ್ಷಕರ. ಸೊ ಆ ಕಡೆ ಒಂದು ಸ್ವಲ್ಪ ಹಿಂದೆ ನೋಡಿ, ಒಂದು ರೋಡ್ ಇದೆ, ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿದೆ ಆಲ್ರೆಡಿ. ಒಂದು ವಿಲೇಜೇ ಇದು. ಓಕೆ, ಮನೆಗಳೆಲ್ಲ ಆಲ್ರೆಡಿ ಇದೆ. ಸೊ ಅದು ಬಿಟ್ಟರೆ ನೀವು ಕಂಪ್ಲೀಟ್ ಏನಾದರೂ ಇಂಡಿವಿಜುವಲ್ ಬೋರ್ ಏನಾದರೂ ಸೈಟಲ್ಲಿ ತೊಗೊತೀರಂದ್ರೆ ಇಂಡಿವಿಜುವಲ್ ಸೈಟ್ ಬೋರ್ ಇದೆ. ಸೊ ಲೇಔಟ್ಗೂ ಒಂದು ಬೋರ್ ಆಲ್ರೆಡಿ ಇದೆ. ಓಕೆನಾ? ಓವರ್ ಟ್ಯಾಂಕು ಕೂಡ ಇದೆ ಅಲ್ವಾ? ಸೊ ಇನ್ನೊಂದು ವಿಷಯ, ಸೊ ಪಕ್ಕದಲ್ಲಿ ನೋಡ್ತಿರ್ಬೋದು ಬೋರ್ ಇದೆ ಅಂತ ಹೇಳಿದ್ವಿ. ಕಂಪ್ಲೀಟ್ ಕನೆಕ್ಟಿವಿಟಿ ಎಲ್ಲ ಇದೆ. ನೀರು ನೋಡಿ, ಫೋರ್ಸ್ ನೋಡಿ ಇದ್ರದ್ದು ಯಾವ ಥರ ಇದೆ ಫೋರ್ಸು. ಕೆಲವೊಂದೊಂದು ಲೇಔಟಲ್ಲಿ ನೋಡ್ತಿರ್ಬೋದು ನೀರು ಆಪ್ಷನ್ ಇರುತ್ತೆ, ಬಟ್ ಫೋರ್ಸ್ ಅಷ್ಟು ಬರಲ್ಲ. ಸೊ ಫೋರ್ಸ್ ನೋಡಿ ಏನಿದೆ, ಸ್ನಾನ ಮಾಡ್ಕೋಬೋದು ಆರಾಮಾಗಿ ಇಲ್ಲಿ ನಿಂತ್ಕೊಂಡು ನಾವು. ಆ ಥರ ಒಂದು ಫೋರ್ಸ್ ಇದೆ. ಸೊ ನೀರಿಂದೆಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆಲ್ಲ, ನೀರೆಲ್ಲ ಚೆನ್ನಾಗಿ ಸಿಗುತ್ತಲ್ಲ. ಮನೆ ಕಟ್ಟಾಗಿ ಇಮಿಡಿಯೇಟ್ ಮನೆ ಕಟ್ಕೊಂತೀನಿ ಅಂದ್ರೆ ನಿಮಗೆ ಬೋರ್ವೆಲ್ ಏನು ಬೇಡಕ್ಕೆ ಬೇಡ ಅಲ್ವಾ? ಇಮಿಡಿಯೇಟ್ ಆಗಿ ನಿಮಗೆ ವಾಟರ್ ಕೂಡ ಸೆಪರೇಟ್ ಇದೆ. ಸೊ ಅದಕ್ಕೆ ಒಂದು ಲೈವ್ ಆಗಿ ನಿಮಗೆ ತೋರಿಸ್ತಾ ಇರುವಂಥದ್ದು ಫೋರ್ಸ್ ಯಾವ ಥರ ಇದೆ. ಮತ್ತೆ ಕೆಲವರೆಲ್ಲ ಹೇಳ್ತಾರೆ ಸುಮ್ಮನೆ ನೀರಿದೆ ಅದಿದೆ ಕನೆಕ್ಷನ್ ಕೊಟ್ಬಿಟ್ಟಿದೀವಿ ಅಂತ. ಸೊ ಲೈವ್ ಆಗಿ ಒಂದ್ಸಲಿ ತೋರಿಸ್ಬಿಡೋಣ ಅಂತ ಸರ್. ಫಸ್ಟ್ ಕೊಟ್ಟು ನೋಡೋದು ಒಂಥರ ಹೌದು, ಕೊಟ್ಟು ತೋರಿಸ್ಬೇಕಲ್ವ ಅವ್ರಿಗೂ. ಓಕೆ, ಮತ್ತೆ ಯಾಕಂದ್ರೆ ಡೆವಲಪ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟೆ, ಯಾವುದು ಪೆಂಡಿಂಗ್ ವರ್ಕ್ ಇಲ್ಲ. ಅದು ಒಂದು ಆರ್ಚ್ ಒಂದು ಬಿಟ್ಟರೆ ಇನ್ಯಾವುದು ಪೆಂಡಿಂಗ್ ವರ್ಕ್ ಇಲ್ಲ. ಓಕೆ, ಮತ್ತೆ ಇನ್ನೊಂದು ಸ್ಟ್ರೀಟ್ ಲೈಟ್ ಕೂಡ ನೋಡ್ತಿರ್ಬೋದು, ಕರೆಂಟ್ ಆಲ್ರೆಡಿ ಇದೆ. ಸೊ ಕೆಲವರೆಲ್ಲ ಹೇಳ್ತಾರೆ ಇದೆ ಅಂತ, ನಾವು ಬೇಕಾದ್ರೆ ಆನ್ ಮಾಡಿ ಅದಕ್ಕೆ ತೋರಿಸ್ತಾ ಇರೋವಂಥದ್ದು ಕಂಪ್ಲೀಟ್ ಆನ್ ಇದೆ. ಸೊ ನಿಮ್ಗೆ ಕಾಣಲಿ ಅಂದ್ಬಿಟ್ಟು ನಾವು ಆನ್ ಮಾಡಿರುವಂಥದ್ದು. ಸೊ ಹಾಗೆ ಒಂಚೂರು ಒಂದು ಸ್ವಲ್ಪ ಮುಂದೆ ಬಂದರೆ ಸೊ ಈ ಒಂದು ಬೋರ್ಡ್ ನೋಡ್ತಾ ಇದ್ದೀವಿ. ಹೌದು ಸರ್, ಆಲ್ರೆಡಿ ಎಲ್ಲ ಫೋಟೋ ಎಲ್ಲ ತೆಗ್ದು ಇಡಿಸ್ಬಿಟ್ಟಿದ್ದಾರೆ ಸರ್. ಓಕೆ, ಇವರೆಲ್ಲ ನೋಡಿ ಕಸ್ಟಮರ್ಗಳು ತೊಗೊಂಡು ರಿಜಿಸ್ಟ್ರೇಷನ್ ಆಗೋಗಿದೆ ಅಂತ ಆಗೋಗಿದೆ. ಇವೆಲ್ಲ ಇವರೆಲ್ಲ ತಗೊಂಡು ಇಮಿಡಿಯೇಟ್ ಮನೆ ಕಟ್ಟಕ್ಕೆ ರೆಡಿ ಇದ್ದಾರೆ ಸರ್. ಓಕೆ, ಒಂದು ಸ್ವಲ್ಪ ಒಂಚೂರು ಕ್ಯಾಮ್ರಾ ಒಂಚೂರು ಮುಂದೆ ತಗೊಬಂದ್ರೆ ಸೊ ಕಂಪ್ಲೀಟ್ ನೋಡ್ತಿರ್ಬೋದು. ಫೋಟೋ ಸಮೇತ ಕೂಡ ಹಾಕಿದ್ದಾರೆ. ಓಕೆ, ಮತ್ತು ಪ್ಲ್ಯಾನ್ ಶೀಟ್ ನೋಡ್ತಿರ್ಬೋದು ಯಾವ ಥರ ಪ್ಲ್ಯಾನ್ ಶೀಟ್ ಇದೆ ಅಂತ. ಇದೆಲ್ಲ ರೋಡು. ಓಕೆ, ಈ ಥರ ಬಂದಿದೆ. ಮತ್ತು ಆರ್ಚ್ ಇವಾಗ ನೋಡ್ತಾ ಇದ್ದೀರಲ್ಲ, KP ಗ್ರೀನ್ ಸಿಟಿ ಫೇಸ್ 6. ಓಕೆ, ಫೇಸ್ 6 ಇದು ಹಾಕಿರುವಂಥದ್ದು. ಸೊ ಬೇರೆ ಬೇರೆ ಕಡೆ ಈಗ ಫೇಸ್ 5, 4 ಅವೆಲ್ಲ ಎಲ್ಲೆಲ್ಲಿ ಮಾಡಿದ್ದೀರಾ? ಅದು ಸರ್ ನಮ್ಮದು ರಾಮೋಳಿಲ್ ಆಗಿರ್ಬೋದು, BDA 11 ಪಕ್ಕದಲ್ಲಿ ಆಗಿರ್ಬೋದು, ಅಂಡ್ ರಾಮನಗರ ಆಗಿರ್ಬೋದು, ತವರಕೆರೆ ಹತ್ರ ಎಲ್ಲ ಫುಲ್ ಕಂಪ್ಲೀಟೆಡ್ ಆಗಾದ್ಮೇಲೆ ಇಲ್ಲಿ ಫೇಸ್ 6 ಅಂತ ಮಾಡಿದ್ವಿ. ಆಲ್ರೆಡಿ ಸೋಲ್ಡ್ ಔಟ್ ಕಂಪ್ಲೀಟ್. ಅಲ್ಲಿನ ಒಂದು ಸ್ವಲ್ಪ ಹೆಚ್ಚಿಗೆ ಜಾಸ್ತಿ ಸೈಟ್ ಆಗಿದ್ರೆ ಇನ್ನ ತುಂಬಾ ಚೆನ್ನಾಗಿ ಹೋಗಿರೋದಲ್ಲಿ ಕಮ್ಮಿ ಸೈಟ್. ಓಕೆ, ಮತ್ತೆ ಇನ್ನೊಂದು ನೋಡು ವೀಕ್ಷಕರೇ, ಸೊ ಕಂಪ್ಲೀಟ್ ಇದೆಲ್ಲ ಇದೇನೇ ಹೇಳಿದಲ್ವಾ ಆಗಲೇ ನೀವು ಫೋಟೋದಲ್ಲಿ? ಹೌದು ಸರ್, ಕೆಳಗಡೆ ಎಲ್ಲ ಕಂಪ್ಲೀಟ್ ನೋಡಿ ಕಬ್ಬಿಣ ವ್ಯವಸ್ಥೆ ಎಲ್ಲ ಹಾಕಿ ಫುಲ್ ಗಟ್ಟಿ ಒಂದು ಸ್ವಲ್ಪ ಇದು ಮಾಡಿ. ಸೊ ಇದ್ರ ಮೇಲೆ ಕಾಂಕ್ರೀಟ್ ರೋಡ್ನ ಮಾಡಿರುವಂಥದ್ದು ಕಂಪ್ಲೀಟ್. ಇದರಲ್ಲಿ ಏನು ನೋಡ್ತಾ ಇದ್ದಾರೆ ಇದೆಲ್ಲ ಈ ಥರ ಬಂದಿದೆ. ಮತ್ತು ಇದೆಲ್ಲ ನೋಡ್ತಿರ್ಬೋದು ಮೆಟ್ರೋಟೇಷನ್ ಅಲ್ಲ, ಚಳ್ಳೆಘಟ್ಟ ಮೆಟ್ರೋಟೇಷನ್ ಇದೆ. ಸೊ ಇದೆಲ್ಲ ಯಾಕೆ ನಿಮಗೆ ತೋರಿಸ್ತಾ ಇರೋವಂಥದ್ದು ಲೈವ್ ಆಗಿ ಅಂತ ಹೇಳಿದ್ರೆ, ಸೊ ಕಂಪ್ಲೀಟ್ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ನಾವು ತೋರಿಸ್ತಾ ಇರೋವಂಥದ್ದು ಕಂಪ್ಲೀಟು. ಸೊ ಇವಾಗ ಲಾಸ್ಟ್ ನಾವು ಒಂದು ಫೈನಲ್ ಟಚ್ಗೆ ಬರೋದಾದ್ರೆ ಪ್ರೈಸ್ ಆಗ್ಲಿಂದ ವೆಯ್ಟ್ ಮಾಡ್ತಾ ಇರೋವಂಥದ್ದು ಪ್ರೈಸ್ಗೋಸ್ಕರನೇ. ಸೊ ಪ್ರೈಸ್ ಏನು ಇಟ್ಟಿದ್ದೀರಾ ಸರ್? ನಮ್ಮದು 3800 ಇದೆ. ನೆಗೋಷಿಯಬಲ್ ಕೂಡ ಇದೆ ಸರ್. ಅದ್ರಲ್ಲಿ ನೆಗೋಷಿಯಬಲ್ ಕೂಡ ಇದೆಯಾ? ಸೊ 3800 ಅಂತ ಹೇಳಿದ್ರೆ, ಸೊ ಸುತ್ತಮುತ್ತ ಇವಾಗ ವೀಕ್ಷಕರು ಒಂದು ರೌಂಡ್ ಹಾಕೊಂಡ್ ಬರ್ತಾರೆ ಖಂಡಿತ ಕಸ್ಟಮರ್. ಅಲ್ಲೆಲ್ಲ ಏನು ರೇಟ್ ನಡೀತಾ ಇದೆ? ಸೊ ನಿಮ್ಮ ಲೆವೆಟಲ್ಲಿ ಏನಿದೆ ಸರ್? ಸುತ್ತು ವಿಚಾರಿಸ್ಕೊಂಡ್ ಬಂದು ಆಮೇಲೆ ನಮ್ಮ ಲಾಸ್ಟ್ ನಮ್ಮ ಲೆವೆಟ್ ಬನ್ನಿ ಸರ್. ಯಾಕೆ ಬರ್ಬೇಕು ನಿಮ್ಮ ಲೆವೆಟ್ಗೆ? ಸರ್ ನಮ್ದು ಡಾಕ್ಯುಮೆಂಟ್ ನೋಡಿ ಅಂಡ್ ಡೆವಲಪ್ಮೆಂಟ್ ನೋಡಿ, ಅಂಡ್ ಆಮೇಲೆ ನೀವು ಪ್ರೈಸಲ್ಲಿ ಕುಂತ್ಕೊಂಡು ಮಾತಾಡಿದ್ರೆ ಏನು ಡೆವಲಪ್ಮೆಂಟ್ ಎಲ್ಲ ಅದ್ರ ಬೇಸಿಕ್ ಮೇಲೆ ಒಂದು ಸೊ DC ಕನ್ವರ್ಷನ್ ಆಗಿದೆ. ಓಕೆನಾ? ಮತ್ತೆ ಇದು ಈ ಖಾತಾ ಲೇಔಟ್ ಅಲ್ವಾ ಸರ್? DC ಕನ್ವರ್ಷನ್ ಈ ಖಾತಾ. ಯಾಕಂದ್ರೆ ಸುತ್ತಮುತ್ತ ಒಂದು ಕಡೆ ವಿಚಾರಿಸ್ಕೊ ಬಂದು ಸುಮಾರು ಲೆವೆಟ್ಗಳೆಲ್ಲ ಇದೆ. ಸೊ ಅಲ್ಲಿ ಬಗ್ಗೆ ಡೆವಲಪ್ಮೆಂಟ್ ನೋಡಿ, ಈ ಒಂದು ಡೆವಲಪ್ಮೆಂಟ್ ನೋಡಿ ನಿಮಗೆ ಇಲ್ಲಿ. ಯಾಕಂದ್ರೆ ಕಂಪ್ಲೀಟ್ ಕಾಂಪೌಂಡ್ ಏರಿಯಾ ಬರ್ತಾ ಇರೋವಂಥದ್ದು, ಮತ್ತೆ ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ಬೋದು, ವಿತ್ ಆರ್ಚ್ ಕೂಡ ಇದೆ. ನೀರು ತೋರ್ಸಾಯಿತು ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಕೂಡ ಮಾಡಿದ್ರೆ. ಇವಾಗ ನೀವು ಮಾಡಿರ್ತೀರ ಗೊತ್ತಾ, BDA ಲೇಔಟ್, BBMP ಲೇಔಟ್ಗಳೆಲ್ಲ ಮಾಡಿರ್ತಾರ. ಸೊ ಅದೇ ಥರ ಕಾನ್ಸೆಪ್ಟಲ್ಲಿ ಒಂದು DC ಕನ್ವರ್ಷನ್ ಮಾಡಿರುವಂಥದ್ದು ಅಣತಿ ಗ್ರೂಪ್ಸ್ ಅವರು. ಸೊ ತುಂಬಾ ಚೆನ್ನಾಗಿದೆ ಲೇಔಟ್, ಖಂಡಿತ ಬಂದು ಒಂದ್ಸಲಿ ವಿಸಿಟ್ ಮಾಡಿ. ಸೊ ನಮ್ಮ ಚಾನಲ್ ಕಡೆಯಿಂದ ಥ್ರೂ ಏನಾದ್ರು ಬಂದರೆ ಏನಾದ್ರು ಆಫರ್ ಏನಾದ್ರು ಇದೆಯಾ ನಿಮ್ದು? ಯಾಕಂದ್ರೆ ಹಬ್ಬ ಹರಿದಿನ ಇವಾಗೆಲ್ಲ ಹಬ್ಬ ಸೀಸನ್ಗಳೆಲ್ಲ ಬರ್ತಾ ಇದೆ, ಆಷಾಢ ಕಳೀತು. ಇವಾಗ ಇನ್ನೊಂದೇನಂದ್ರೆ ವರಲಕ್ಷ್ಮಿ ಹಬ್ಬ, ಗಣೇಶನ ಹಬ್ಬ ಬರ್ತಿದೆ. ಹೌದು, ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಏನು ಇವಾಗ ಬರ್ತಿದಾರಲ್ಲ ಅವ್ರಿಗೆ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ಗೆ ಅಗ್ರಿಮೆಂಟ್ ಏನು ಪ್ರೊಸೆಸಿಂಗ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಒಂದು ಆಫರ್ ತರ ಏನು ಆಫರ್ ಮಾಡ್ತಾ ಇದ್ದೀರಾ ಸರ್? ಅವ್ರಿಗೆ ಬೆಳ್ಳಿ ದೀಪ ಅಂತ ಒಂದು ಕೋಟ್ ಮಾಡಿದೀವಿ ಸರ್. ಬೆಳ್ಳಿ ದೀಪ ಅಂಡ್ ಯಾವಾಗ ಅಂದ್ರೆ ಇವಾಗ ಹಬ್ಬ ಬರ್ತಿದೆಯಲ್ಲ ಅವಾಗ ರಿಜಿಸ್ಟ್ರೇಷನ್ ಆಗ್ಲಿ ಅಗ್ರಿಮೆಂಟ್ ಆಗ್ಲಿ ಮಾಡಿಸ್ಕೊಂಡಿದ್ರೆ ಮಾತ್ರ. ಸೊ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮ್ ಬೇಕಾದ್ರೆ ಅದೇನಿದೆಯೋ ನಿಮ್ಗೆ ಕೊಡ್ತೀರಾ. ಸೊ ನೋಡಿ ವೀಕ್ಷಕರೇ, ನಮ್ಮ ಚಾನಲ್ ಥ್ರೂ ಏನಾದ್ರು ಬಂದ್ರೆ, ಯಾಕಂದ್ರೆ ಹಬ್ಬ ಎಲ್ಲ ಬರ್ತಾರೆ, ವರಮಹಾಲಕ್ಷ್ಮಿ, ಗಣೇಶ ಹಬ್ಬ ಎಲ್ಲ ಬರ್ತಾರೆ. ಸೊ ಇಮಿಡಿಯೇಟ್ ನೀವೇನಾದ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಇಲ್ಲ ಅಗ್ರಿಮೆಂಟ್ ಮಾಡ್ಸ್ಕೊಂತೀರಾ, ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಸೊ ಲೀಗಲ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ
ಪ್ರತಿಯೊಂದು ಲೇಔಟ್ ನಾನು ಮಾಡಿದಾಗ ಹೇಳೋದು ನಿಮಗೆ ಒಂದ್ಸಲಿ ನೀವು ಲೀಗಲ್ನ ಚೆಕ್ ಮಾಡಿಸ್ಕೊಳ್ಳಿ. ಒಬ್ಬರಲ್ಲ ಇಬ್ಬರು ಲಾಯರ್ ಇದ್ರು ಲೀಗಲ್ನ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ಲೇಔಟ್ನ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲ ನೀವು ಅಗ್ರಿಮೆಂಟ್ಸ್ಗೆ ಹೋಗ್ತೀರಾ ಅಗ್ರಿಮೆಂಟ್ಗೆ ಹೋಗಿ, ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಹೋಗ್ತೀರಾ ಅಂದ್ರೆ ರಿಜಿಸ್ಟ್ರೇಷನ್ ಕೂಡ ಹೋಗ್ಬೋದು. ಖಂಡಿತ. ಅಂಡ್ ಇನ್ನೊಂದು ಏನಂದ್ರೆ ಸರ್, ಇಲ್ಲಿ ಬ್ರೋಕರೇಜ್ ತರ ಮಾಮೂಲಿ ಬ್ರೋಕರ್ ಸರ್ ಏನಿಲ್ಲ, ಡೈರೆಕ್ಟ್ ಓನರ್ನೇ ಮೀಟ್ ಮಾಡ್ಸೋದು. ಸೊ ಕಂಪ್ಲೀಟ್ ಓನರ್ ಕಡೆಯಿಂದ ಲೇಔಟ್ ಓನರ್ ಕಡೆಯಿಂದ ಬರ್ತಾ ಇರೋದು. ಹೌದು. ಓಕೆ, ಅಣತಿ ಗ್ರೂಪ್ಸ್ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಸೊ ಇಲ್ಲಿ ಯಾವುದೋ ಬ್ರೋಕರೇಜ್ ಇಲ್ಲ. ಸೊ ಎಕ್ಸಾಕ್ಟ್ ನಿಮ್ದೆ ನಂಬರ್ ಸ್ಕ್ರೀನ್ ಮೇಲೆ ಏನು ನಂಬರ್ ಬರ್ತಾ ಇದೆ ಅದೇ ನಂಬರ್ನ ಕಾಲ್ ಮಾಡ್ಕೊಂಡು ಬರ್ತಾರೆ. ಖಂಡಿತ ಸರ್. ಓಕೆನಾ? ಕಾಲ್ ಮಾಡ್ಕೊಂಡ್ ಬನ್ನಿ, ಆದ್ರೂ ನಿಮ್ಗೆ ಇದು ಡೀಟೇಲ್ಸ್ ಎಲ್ಲ ಕಳ್ಸ್ಕೊಂಡ್ಬಿಡ್ತಾರೆ. ಮತ್ತೆ ಡೀಟೇಲ್ಸ್ ಬೇಕು, ಲೊಕೇಶನ್ ಬೇಕು ಅಂದ್ರೆ ಖಂಡಿತ ನಿಮ್ಗೆ ಸೆಂಡ್ ಮಾಡ್ತೀವಿ ಸರ್. ಸೊ ವೀಕ್ಷಕರೇ, ಡೀಟೇಲ್ಸ್ನ ಪ್ರತಿಯೊಂದು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಇದು ಎಕ್ಸಾಕ್ಟ್ ಲೊಕೇಶನ್ ಕೊಟ್ಟಿರ್ತೀನಿ, ಮತ್ತು ಆಫೀಸ್ ಲೊಕೇಶನ್ ಕೊಟ್ಟಿರ್ತೀನಿ. ಸೊ ಈಸಿಯಾಗಿ ಬರ್ಬೋದು. ಮತ್ತೆ ಇದೇ ಥರ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.